ಕಾಡಲ್ಲಿ ಎಲ್ಲೂ ಹೋಗ್ಬಿಡಲ್ವಾ ಅದು? ಹೋಗ್ತದೆ ಅಂದರೆ ಹುಡ್ಕೊಂಡು ಹೋಗ್ಬೇಕು ನೀವು? ಹುಡ್ಕೊಂಡು ಹೋಗ್ಬೇಕು. ಒಂದು 2-3 ಕಿಲೋಮೀಟ್ರ್ ಅಮ್ಮಮ್ಮ ಅಂದರೆ 5 ಕಿಲೋಮೀಟ್ರ್ ಒಂದೊಂದು ಇನ್ನೂ ಸುಮಾರು ದೂರ ಹೋಗ್ತೀವಿ. ಎಣ್ಣಾನೆ ಹುಡಿಕೊಂಡು ಹೋಗ್ಬಿಟ್ರೆ ಸುಮಾರು ದೂರ ಹೋಗ್ತವೆ. ಆನೆಗಳು ಅವ್ರ ಮಾತು ಕಾವಡಿಯಲ್ಲಿ ಸಿಂಗಲ್ ಇರ್ತವೆ. ಅವ್ರ ಇದೇ ನಮ್ಮ ಮಾತು ಇದು ನಮ್ಮ ಕಾವಡಿ ಅಂತ. ಬೇರೆ ಹೋಗಿ ಕರೆದ್ರೆ ಗೊತ್ತಾಯ್ತು, ಅಬ್ಸರ್ವ್ ಮಾಡ್ತಾರೆ, ಸ್ಮೆಲ್ಲಲ್ಲಿ ಕಂಡಿದ್ದೀವಿ ಇವರಲ್ಲ ಅಂತ. ಹಾಗೆ ಮತ್ತೆ ಅವು ಕರೆದ್ರು ಬರಲ್ಲ, ಮಾತು ಕೇಳಲ್ಲ, ಬರ್ತವೆ. ಇದು ಹುಲ್ಲು ಭತ್ತ ಯಾರು ಸ್ಪಾನ್ಸರ್ ಮಾಡ್ತಾರಾ ಅಥವಾ? ಇಲ್ಲ ಯಾರಿಲ್ಲ, ಯಾರು ಕೊಡಲ್ಲ. ಆಗ ಏನು ಗೊತ್ತಾ, ಮುಂಚೆ ಏನು ಗೊತ್ತಾ, ಕೆಲವರು ಹಣ್ಣು ಕಬ್ಬು ತರಕಾರಿ ಅಂತ ತಂದು ಕೊಡ್ತಿದ್ರು ಮುಂಚೆ. ಅದೀಗೇನಂದ್ರೆ ಡಾಕ್ಟ್ರುಗಳು ಹೊರಗಡೆ ಫುಡ್ ಎಲ್ಲ ಕೊಟ್ಟು ಇನ್ಫೆಕ್ಷನ್ ಆಗ್ತದೆ ಬೇಡ ಅಂತ ಹೇಳಿದ್ಮೇಲೆ ಯಾವುದೂ ಇಲ್ಲ. ಯಾವುದು ಮಾತು ಬರೋ ಮನುಷ್ಯನಿಗೆ ಜೀವನದಲ್ಲಿ 2 ಕಣ್ಣು ಕಾಣಿಸ್ಲಿಲ್ಲ ಅಂದ್ರೆ ಎಷ್ಟು ಕಷ್ಟ ಆಗುತ್ತೆ ಅಲ್ವಾ? ಈ ಮೂಕ ಪ್ರಾಣಿಗಳಿಗೆ 2 ಕಣ್ಣು ಕಾಣಿಸ್ಲಿಲ್ಲ ಅಂತ ಅಂದ್ರೆ ಅವುಗಳ ಜೀವನ ಹೇಗಿರುತ್ತೆ? ಹೌದು, ಇವತ್ತು ನಿಮಗೆ ಈ ಹಾರಂಗಿ ಎಲಿಫೆಂಟ್ ಕ್ಯಾಂಪ್ ಅಲ್ಲಿರೋ ರಾಮ ಅನ್ನೋ ಆನೆಯ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ರಾಮನಿಗೆ 2 ಕಣ್ಣು ಕಾಣಿಸಲ್ಲ. ಇದರ ದಿನಚರಿ ಹೇಗಿರುತ್ತೆ ಹಾಗೂ ಇದರ ಮಾವುತ ಹಾಗೂ ಈ ಆನೆಯ ನಡುವಿನ ಒಡನಾಟ ಹೇಗಿರುತ್ತೆ ಅವ್ರನ್ನೆಲ್ಲ ಮಾತಾಡ್ಸೋಣ. ಬನ್ನಿ, ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ನಿಮಗೆ ಯಾವಾಗಲೇ ಹೇಳಿದ್ನಲ್ಲ, 68 ವರ್ಷದ ರಾಮ ಇವನನ್ನು ಹಿಡಿದಿದ್ದು ಇಲ್ಲೇ ದುಬಾರೆ ಎಲಿಫೆಂಟ್ ಕ್ಯಾಂಪ್ ಇದೆಯಲ್ಲ, ಅಲ್ಲೇ ಫಾರೆಸ್ಟಲ್ಲಿ ಹಿಡಿದಿದ್ದು. ಈ ಕ್ಯಾಂಪಲ್ಲಿ ಏಜ್ ಆಗಿರೋ ಆನೆ ಅಂತಂದರೆ ಇವನೇ. ಇಲ್ಲಿದ್ದಾನೆ ನೋಡಿ, ಹೆಸರು ರಾಮ. ಈಗ ಆಲ್ರೆಡಿ ತಿನ್ನೋಕ್ಕೆ ಫುಡ್ ಕೊಟ್ಟಿದ್ದಾರೆ, ತಿಂತಾ ಇದ್ದಾನೆ. ಇದಕ್ಕೆ ಯೂಶ್ವಲಿ ಬೆಳಗ್ಗೆ ಸಂಜೆ ಮುದ್ದೆ ಕೊಡ್ತಾರೆ. ಮುದ್ದೆ ಜೊತೆಗೆ ಒಂದಚ್ಚು ಬೆಲ್ಲ ಕೊಡ್ತಾರಂತೆ. ಆಮೇಲೆ ಈ ಭತ್ತದ ಹುಲ್ಲಿರುತ್ತಲ್ಲ, ಆ ಹುಲ್ಲಿಗೆ ಉಪ್ಪು ಹಾಕಿ ಅದನ್ನು ಒಂದೊಂದು ಉಂಡೆ ಥರ ಮಾಡಿ ಅದಕ್ಕೆ ತಿನ್ನೋಕೆ ಕೊಡ್ತಾರೆ. ಆಮೇಲೆ ಇಲ್ಲಿ ಟೂರಿಸ್ಟ್ ಬಂದವ್ರಿಗೂ ಕೂಡ ಅದನ್ನು ದುಡ್ಡು ಕೊಟ್ಟು ನೀವು ಬೈ ಮಾಡಿ ಮತ್ತು ಆ ಆನೆಗೆ ತಿನ್ನಿಸ್ಬೋದು. ಈ ರಾಮನ ಹಿಡಿದಿದ್ದು ಯಾವಾಗ ಗೊತ್ತಾ? 2009 ಅದೇ ಎಲಿಫೆಂಟ್ ಕ್ಯಾಂಪ್ ಏನಿದೆ ದುಬಾರೆ, ಅದು ಹಿಂದ್ಗಡೆ ಫಾರೆಸ್ಟಲ್ಲಿ ಈ ರಾಮನ್ನ ಕ್ಯಾಪ್ಚರ್ ಮಾಡಿದ್ದು 2009. ಈ ರಾಮನ ಓನರ್ ಹೆಸರೇನು ಅಂತಂದರೆ ಮಂಜುನಾಥ್ ಅಂತ. ಮಂಜುನಾಥ್ ಅನ್ನೋರು ಈ ಆನೆಯ ಮಾವುತ. ಇದು ಆನೆಗಳಿಗೆ ತಿನ್ನ ಕೊಡೋಕ್ಕೆ ರೆಡಿ ಮಾಡ್ತಾ ಇರೋದು ಫುಡ್ಡು. ಇಲ್ಲಿ ಏನೇನು ಹಾಕ್ತಾ ಇದ್ದೀರಾ? ಭತ್ತ, ಉಪ್ಪು, ಹುಲ್ಲು ಹಾಕ್ಬಿಟ್ಟು ಕಟ್ಬಿಟ್ಟು ಕೊಡೋದು. ಲಾಸ್ಟಿಗೆ ಬೆಲ್ಲ ಮತ್ತು ಕಾಯಿ. ಈಗ ಮುದ್ದೆ, ಅಲ್ಲಿ ಮುದ್ದೆ ನೋಡಿ, ಮುದ್ದೆ ಎಲ್ಲ ರೆಡಿ ಆಗಿದೆಯಾ? ನೋಡಿ, ಮುದ್ದೆ ರೆಡಿಯಾಗಿದೆ. ಬೆಳಗಿನ ಉಪಹಾರ ಆನೆಗೆ ಮುದ್ದೆ. ಎಷ್ಟೆಷ್ಟು ದಪ್ಪ ಇದೆ ನೋಡಿ. ಮುದ್ದೆ ಜೊತೆಗೆ ಏನೇನೋ ಕಾಳು ಎಲ್ಲನೋ ಮಿಕ್ಸ್ ಮಾಡಿದ್ದಾರೆ. ಬೇಕಲ್ಲಪ್ಪ ಹೆಲ್ದಿ ಫುಡ್ಡು. ಆಮೇಲೆ ಇಲ್ಲಿ ಬೆಲ್ಲದ ಹಚ್ಚು ಕೂಡ ಇದೆ. ಅವರು ಫಸ್ಟು ಮುದ್ದೆ ಕೊಟ್ಟು ಆಮೇಲೆ ಆ ಹುಲ್ಲಲ್ಲಿ ಮಾಡ್ತಾಯಿದ್ದಾರಲ್ಲ, ಹುಲ್ಲು, ಉಪ್ಪು ಮತ್ತು ಭತ್ತ ಮಿಕ್ಸ್ ಮಾಡಿ ಕೊಡ್ತಾ ಇದ್ದಾರೆ. ಅದಾದಮೇಲೆ ಅದ್ರ ಜೊತೆಗೆ ಒಂದು ಬೆಲ್ಲ. ಒಂದು ಹೊತ್ತಿಗೆ ಎಷ್ಟು ಮುದ್ದೆ ಕೊಡ್ತಾರೆ ಒಂದು ಆನೆಗೆ? ಇದು 7 ಈ ಥರ ಬರ್ತದೆ. ಒಂದು ಹೊತ್ತಿಗೆ 5-7 ಮುದ್ದೆ. ಮುದ್ದೆ ಜೊತೆಗೆ ಕಾಳು ಎಲ್ಲ ಮಿಕ್ಸ್ ಮಾಡಿದ್ದಾರೆ. ಹೆಸರು ಕಾಳು, ಕುಸಲಕ್ಕಿ, ಉಪ್ಪು, ರಾಗಿ ಪುಡಿ ಎಲ್ಲ ಮಿಕ್ಸ್ ಮಾಡಿ ಬೇಯಿಸಿ ಮುದ್ದೆ ಥರ ಮಾಡಿ ಕೊಡಿ. ಇವಾಗ ಈಗ ಆನೆಗಳನ್ನ, ಈಗ ಬೇರೆ ಯಾವ್ದಾದ್ರು ಆನೆಗಳನ್ನ ಕ್ಯಾಪ್ಚರ್ ಮಾಡೋಕ್ಕೆ ಮಾತ್ರ ಯೂಸ್ ಮಾಡ್ತಾರಲ್ಲ? ಅದೇ ಮಾಡ್ತೀವಿ. ಇದು ಆನೆ ಕ್ಯಾಪ್ಚರ್, ಹುಲಿ ಕ್ಯಾಪ್ಚರ್ ಎಲ್ಲ ಮಾಡ್ತಾರೆ. ಫಸ್ಟೆಲ್ಲ ಈ ಮರ ಎಳಿಯೋಕ್ಕೆ ಅದಕ್ಕೆಲ್ಲ ಕರ್ಕೊಂಡು ಹೋಗ್ತಾ ಇದ್ರು. ಹೌದು, ಆಗ ಕ್ರೈನು JCB ಇರ್ತಿಲ್ಲ ಆಗಿನ ಕಾಲದಲ್ಲಿ ಬಿಡಿ. ಆಗ ಬರೀ ಆನೆಗಳೇ. ಈಗ ಕ್ರೈನು JCB ಬಂದ ಮೇಲೆ ಸ್ವಲ್ಪ ಪರವಾಗಿಲ್ಲ ಆನೆಗಳು. ಇದನ್ನು ಟೂರಿಸ್ಟು ತೊಗೊಂಡು ಆನೆಗೆ ತಿನ್ನಿಸ್ಬೋದಾ? ಅವ್ರು ಖುಷಿ ಅದು. ಓಕೆ, ಕೊಡೋರು ಕೊಡ್ತಾ ಇಲ್ಲಂದಿಲ್ಲ ಅಷ್ಟೇ. ಈ ಕ್ಯಾಂಪಲ್ಲಿ ಇವಾಗ ಸದ್ಯಕ್ಕೆ ಸ್ಟ್ರಾಂಗೆಸ್ಟ್ ಆನೆ ಅಂತ ಹೇಳಿದ್ರು, ಬಲಿಷ್ಠವಾಗಿರುತ್ತೆ. ಅಂದರೆ ಯೂಶಲಿ ನೀವು ಕ್ಯಾಪ್ಚರ್ಗೆ ಹೋಗುವಾಗ ಹೋಗ್ತೇವೆ ಅಂದರೆ 3 ಹೋಗ್ತದೆ. ಅದು ಲಕ್ಷ್ಮಣ ಹೋಗುತ್ತೆ, ಈಶ್ವರ ಹೋಗುತ್ತೆ, ವಿಕ್ರಮ ಹೋಗುತ್ತೆ. 3 ನಮ್ಮ ಕ್ಯಾಂಪಲ್ಲಿ. ಚಿಕ್ಕ ಆನೆ ಅಂತ ಯಾವುದಿದೆ ಇಲ್ಲಿ? ಅಂದರೆ ಕರ್ಣ ಅಂತ. ಎಲ್ಲಿದೆ? ಅದು ಬಂದಿಲ್ಲ, ಬರ್ತದೆ. ಇಲ್ಲೇ ಕಟ್ಟಾಕ್ತೀರಾ ಅಥವಾ ಬೇರೆ ಕಡೆ ಎಲ್ಲರೂ ಕರ್ಕೊಂಡು ಹೋಗ್ತಾರಾ? ಅದು ಆ ಕಡೆ ತಗೊಂಡು ಹೋಗುತ್ತೆ ಕಾಡಿಗೆ. ಮತ್ತೆ ಆ ಟೈಮಿಗೆ ಮಾತ್ರ ತರೋದು, ಕ್ಯಾಂಪ್ ಟೈಮಿಂಗ್ಗೆ. ಆ ಟೈಮ್ ಹೋಗಿ ತಗೊಂಡು ಬರ್ತೀವಿ ಕಾಡಿಗೆ. ಕಾಡಿಗೆ ಬಿಟ್ಬಿಡ್ತೀರಾ? ಅದ್ರ ಜೊತೆ ಯಾರು ಇರಲ್ಲ? ಇಲ್ಲ, ಬಿಟ್ಬಿಟ್ಟು ಬರ್ತೀವಿ, ಮತ್ತೆ ಹೋಗಿ ತರೋದು. ವಾಪಸ್ ಬರುತ್ತೆ? ಇಲ್ಲ, ಅದೇ ಬರಲ್ಲ, ನಾವು ಕರ್ಕೊಂಬರ್ಬೇಕು. ಬರೋದಿಲ್ಲ. ಅದು ಬರೋದಾಗಿದೆ, ನಮಗೆ ಸಂಬಳ ಕೊಟ್ಟು ಇಟ್ಕೋತಿದ್ರು ಅಲ್ವಾ? ಅಂದರೆ ಕಾಡಲ್ಲಿ ಎಲ್ಲೂ ಹೋಗ್ಬಿಡಲ್ವಾ ಅದು? ಹೋಗ್ತದೆ. ಅಂದರೆ ಹುಡ್ಕೊಂಡು ಹೋಗ್ಬೇಕು ನೀವು? ಹುಡ್ಕೊಂಡು ಹೋಗ್ಬೇಕು. ಒಂದು 2-3 ಕಿಲೋಮೀಟ್ರ್ ಅಮ್ಮಮ್ಮ ಅಂದರೆ 5 ಕಿಲೋಮೀಟ್ರ್ ಒಂದೊಂದು ಇನ್ನೂ ಸುಮಾರು ದೂರ ಹೋಗ್ತೀವಿ. ಎಣ್ಣಾನೆ ಹುಡಿಕೊಂಡು ಹೋಗ್ಬಿಟ್ರೆ ಸುಮಾರು ದೂರ ಹೋಗ್ತೇವೆ. ಎಣ್ಣಾನೆ ಹುಡ್ಕೊಂಡು ಹೋದ್ರೆ ದಾರಿ ತಪ್ಪಂಗೆ ಅವು. ಎಣ್ಣಾನೆ ಎಲ್ಲಿ ಹೆಂಗೆ ಹೋಗ್ತೇವೆ ಹಂಗೆ ಹೋಗ್ತಾ ಇರ್ತೀವಿ. ಹಂಗೆ ನಿಮಗೆ ಅದು ಗೊತ್ತಾಗುತ್ತಾ ಇಂಥ ಜಾಗದಲ್ಲೇ ಇರ್ತವೆ ಅಂತ? ಏನು ಗೊತ್ತಾ, ನಾವು ಚೈನ್ ಹಾಕಿ ಬಿಡೋದಲ್ಲ, ಆ ಚೈನ್ ಮಾರ್ಕಲ್ಲೇ ಹುಡ್ಕೊಂಡು ಹೋಗುತ್ತೆ. ನಾವು ಯಾವ ಥರ ಹೋಗಿರ್ತೇವೆ, ಹೆಂಗೆ ಹೋಗ್ತೇವೆ. ಓಕೆ, ಅಂದರೆ ಚೈನ್ 2 ಕಾಲಿಗೆ ಹಾಕಿರ್ತೀರಾ ಅಥವಾ ಬಿಚ್ಚಿರ್ತೀರ? ಉದ್ದ ಚೈನ್ ಇರುತ್ತೆ, ಉದ್ದ ಚೈನ್ ಮಾರ್ಕಲ್ಲಿ ಹೋಗೋದು. ಸೊ ಅದು ಫಾಸ್ಟಾಗಿ ಹೋಗೋಕ್ಕೂ ಆಗಲ್ಲ. ಹಂಗೆ ಬಿಟ್ಬಿಟ್ರೆ ಎಲ್ಲೆಲ್ಲೋ ಹೋಗ್ಬಿಟ್ಟಿರ್ತವೆ, ಸುಮಾರು ದೂರ ಹೋಗ್ಬಿಡ್ತವೆ. ನೀವು ಎಷ್ಟು ವರ್ಷದಿಂದ? 2009 ಅಪಾಯಿಂಟ್ ಆಗಿ. ನೀವು ಅದ್ರ ಜೊತೆ ಮಾತಾಡ್ತಿರಲ್ಲ, ಆನೆಗಳ ಜೊತೆ ಮಾತಾಡ್ತಿರಲ್ಲ, ನಿಮ್ಮ ಮಾತು ಕೇಳುತ್ತಲ್ವಾ? ಹಿಂಗೆ ಅದು
ಅದು ವಾಯ್ಸ್ ಮತ್ತು ಸ್ಮೆಲ್ಲಲ್ಲಿ ಇರ್ತವೆ ಆನೆಗಳು. ಹಾಂ ನಾವು ಯಾವ ಥರ ಕರಿತೀವಿ, ನಮ್ಮದು ವಾಯ್ಸ್ ಯಾವ ಥರ ಇರ್ತದೆ, ಸ್ಮೆಲ್ಲು ಅವು ಕಂಡುಹಿಡಿತವೆ. ಈಗ ನೀವು ಈ ರಾಮನ್ ನೋಡ್ಕೊತೀರಾ, ಹೌದು ಹೌದು. ನಿಮ್ಮ ಮಾತ್ರ ಕೇಳೋದ, ಕೇಳೋದು ಬೇರೆ ಮಾತು ಕೇಳಲ್ಲ? ಬೇರೆ ಅವು ಆನೆಗಳು ಅವ್ರ ಮಾತು ಕಾವಡಿಯಲ್ಲಿ ಸಿಂಗಲ್ ಇರ್ತವೆ. ಹಾಂ ಅವ್ರ ಇದೇ ನಮ್ಮ ಮಾತು, ಇದು ನಮ್ಮ ಕಾವಡಿ ಅಂತ. ಬೇರೆ ಹೋಗಿ ಕರೆದ್ರೆ ಗೊತ್ತಾಯ್ತು, ಅಬ್ಸರ್ವ್ ಮಾಡ್ತಾರೆ, ಸ್ಮೆಲ್ಲಲ್ಲಿ ಕಂಡುಹಿಡಿದೆ ಹಾಂ ಇವರಲ್ಲ ಅಂತ. ಹಾಗೆ ಮತ್ತೆ ಅವು ಕರೆದ್ರು ಬರಲ್ಲ, ಮಾತು ಕೇಳಲ್ಲ, ಬರ್ತವೆ, ಕೆಲವು ಬೆಸ್ಕೊಂಡೇ ಬರ್ತವೆ ಆ ಥರ. ಅವು ಹೆಂಗೆ ಇಷ್ಟೊಂದು ಸಾಧು ಆಗ್ತಾವಲ್ಲ ಕಾಡಲ್ಲಿ ಬೆಳೆಸಿರೋವು ಹಿಡಿದ್ಮೇಲೆ? ಅದೆಲ್ಲ ಟ್ರೈನ್ ಮಾಡೋದಲ್ವಾ, ಅದೇ ಟ್ರೈನ್ ಮೇಲೆ ಅದಾಗೋದು. ಇಲ್ಲಿ ಕ್ವಾರ್ಟರ್ಸ್ ಫ್ಯಾಮಿಲಿ ಜೊತೆ ಇರೋದಾ ಅಥವಾ ನೀವು ಅಷ್ಟೇ ಇರೋದು? ಫ್ಯಾಮಿಲಿ ಜೊತೆ? ಎಲ್ಲ ಫ್ಯಾಮಿಲಿ. ಇಲ್ಲಿರೋ ಎಲ್ಲ ಫ್ಯಾಮಿಲಿ. ಇದು ಹುಲ್ಲು ಭತ್ತ ಯಾರು ಸ್ಪಾನ್ಸರ್ ಮಾಡ್ತಾರಾ ಅಥವಾ? ಇಲ್ಲ ಯಾರಿಲ್ಲ, ಯಾರು ಕೊಡಲ್ಲ. ಆಗ ಏನು ಗೊತ್ತಾ, ಮುಂಚೆ ಏನು ಗೊತ್ತಾ, ಕೆಲವರು ಹಣ್ಣು ಕಬ್ಬು ತರಕಾರಿ ಅಂತ ತಂದು ಕೊಡ್ತಿದ್ರು ಮುಂಚೆ. ಹಾಂ ಅದೀಗೇನಂದ್ರೆ ಡಾಕ್ಟ್ರುಗಳು ಹೊರಗಡೆ ಫುಡ್ ಎಲ್ಲ ಕೊಟ್ಟು ಇನ್ಫೆಕ್ಷನ್ ಆಗ್ತದೆ ಬೇಡ ಅಂತ ಹೇಳಿದ್ಮೇಲೆ ಯಾವುದೂ ಇಲ್ಲ, ಯಾವುದೂ ಇಲ್ಲ. ಟೆನ್ಗಟ್ಟಲೆ ತಂದು ಹಾಕೋರು ಕಬ್ಬು ಅದು ಇದು ಅಂತೆಲ್ಲ, ಹಣ್ಣುಗಳು ಆನೆ ತಿನ್ನಂಥವು. ಬಟ್ ಈ ಕಾಡಲ್ಲಿ ಇರೋವೆಲ್ಲ ಅವಕ್ಕೆ ಏನು ಬೇಕೋ ಎಲ್ಲ ತಿಂತಾ ಇರ್ತಾವಲ್ಲ, ತಿಂತೇವೆ. ಅವಾಗ ಅವಕ್ಕೇನು ಆಗಲ್ವಾ? ಇಲ್ಲ ಅಂದ್ರೆ ಅವು ನ್ಯಾಚುರಲ್ ಆಗಿ ಏನ್ ಬೇಕು ತಿಂತೇವೆ. ಬಟ್ ನಮ್ಮಲ್ಲಿ ನ್ಯಾಚುರಲ್ ಕಮ್ಮಿ, ಸಾಕಿದಲ್ಲ ನಮ್ಮ ಇರ್ತಲ್ಲಿ ಇರ್ತಾವಲ್ಲ, ಅದಕ್ಕೆ ಅದಕ್ಕೆ ಬಿಟ್ರೆ ಮಾತ್ರ ನ್ಯಾಚುರಲ್ ಆಗಿ ಸಿಗೋದು. ಅದಕ್ಕೆ ಏನ್ ಬೇಕು ತಿನ್ನೋದಕ್ಕೆ, ಇದಕ್ಕೆ ಏನಾದ್ರು ನಾವು ಏನ್ ಕೊಡ್ತೀವಿ ಅದೇ ಅಲ್ಲ. ಹೌದು. ಹಂಗಾಗಿ ಬೇದಿ ಅವು ಕಾಡಿರತ್ತಗೋ ಹೊಟ್ಟೆನೋ ಬೇದಿ ಆಗ್ತವೆ. ಅಂದ್ರೆ ಅವು ಕರೆಕ್ಟಾಗಿ ಅವು ಮಾಡ್ಕೊಳ್ತಾವೆ. ಅವಕ್ಕೆ ಏನ್ ಬೇಕು ತಿನ್ನಬೇಕು, ಹೊಟ್ಟೆ ನೋವಿಗೆ ಬೇದಿ ಆದ್ರೆ ಆಕೆ ಕಂಟ್ರೋಲ್ ಏನ್ ತಿನ್ಬೇಕು ಗೊತ್ತಿರ್ತದೆ. ಇಲ್ಲಿ ನಾವು ಎಲ್ಲಿ ಬಿಡೋದು, ಈ ಕಡೆ ಬಿಟ್ರಾಗ ಊರು, ಈಗ ನೀರು, ಆ ಕಡೆ ಊರು ಇಳ್ಕೊ ಹೊಡಿತಾರೆ ನಮಗೆ. ಒಂಥರ ಇವಾಗ ಫಾರ್ಮ್ ಅಲ್ಲಿ ಬೆಳೆಸ್ತಾರಲ್ಲ ಆ ತರ, ಹೌದು. ಚೂರು ಹೆಚ್ಚು ಕಮ್ಮಿ ಆಗಿಲ್ಲ, ಹುಷಾರ ನೋಡ್ಕೋಬೇಕು. ಕೇಳ್ತಲ್ಲ ಏನಾಯ್ತು ಎಂತ ಆಯ್ತು ಕೇಳ್ತಲ್ಲ. ಇವಾಗ ನಿಮಗೂ ಆನೆ ಜೊತೆ ಅಟ್ಯಾಚ್ಮೆಂಟ್ ಹೆಂಗಿರುತ್ತೆ? ಇವಾಗ ನಿಮ್ಮ ಮಾತ್ರ ಕೇಳೋದಲ್ವಾ? ಈಗ ನಾವು ಹೆಂಗೆ ಗೊತ್ತ ಹೇಳ್ತೀನಿ ಕಡೆ, ಈಗ ನಾವು ನಾಯಿ ಸಾಕೊಂಡಿರ್ತೀವಿ, ಅದೊಂದು ನಮ್ಮದು ವಾಯ್ಸು ಸಿಂಗಲ್ ಇರುತ್ತೆ. ಬೇರೆಯವ್ರು ಬಂದ್ರೆ ಬಿಡ್ತಾರೆ, ಅದು ಬಿಡಲ್ಲ, ಕಚ್ಚಕ್ಕೆ ಓಡೋದಿಲ್ಲ, ಬಗಳೋದಿಲ್ಲ. ಆ ಥರ ಇವು ಅಷ್ಟೇ, ಬೇರೆ ಇನ್ನೇನು ವ್ಯತ್ಯಾಸ ಇರಲ್ಲ. ಅದಕ್ಕೆ ಫುಡ್ ಕೊಡೋದು, ಸ್ನಾನ ಮಾಡಿಸೋದು ಪ್ರತಿಯೊಂದು ನೀವೇ ಮಾಡ್ತೀರ? ಹಿಂಗೆ ಅವಕ್ಕೆ ಡೈಲಿ ನೋಡಿ ನೋಡಿ ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಹಸುಗಳು ಅಷ್ಟೇ, ಕೆಲವ್ರ ಮನೇಲಿ ಒದೆವು ಆಯವು ಇರ್ತವೆ, ಅದು ಬೇರೆ ರೋಗಿ ಹಾಲು ಕರೆಯಕ್ಕಂತ ಬೇರೆ ರೋಗ್ಲಿ ಒದಿತವೆ. ಅದೇ ಥರ ಸೇರ್ಸೋದಿಲ್ಲ. ಅದು ಯಾರು ಕರೆಯಕ್ಕೆ ಹೋಗ್ಬೇಕು ಅವರೇ ಹೋಗ್ಬೇಕು. ಅವ್ ಬಾಯಿ ಬರೋದಿಲ್ಲ ಅಂತ ಅಷ್ಟೇ. ಬಟ್ ಅವಕ್ಕಿರಷ್ಟು ಬುದ್ಧಿ ಇದು ಮನ್ಸರಿಗಿಲ್ಲ. ಇಲ್ಲ, ಮನ್ಸಂದಿದೆ ಕಿತ್ತಾಟ ಜಗಳ ಒದ್ದಾಟ, ಅದು ಅಷ್ಟೇ ಮನ್ಸಂದು ಇರೋದು. ಮನುಷ್ಯಂದು ಅತಿ ಬುದ್ಧಿವಂತಿಕೆ. ಈಗ ಇಲ್ಲಿ ಕ್ಯಾಂಪಲ್ಲಿರೋ ಆನೆಗಳಿಗೂ ಈ ಮದ ಬರುತ್ತಲ್ಲ, ಆ ಥರ ಆಗುತ್ತಾ? ಬರ್ತದೆ ಎಲ್ಲ. ಇಲ್ಲಿ ನಮ್ಮ ಈಗ ನೋಡಿ ಲಕ್ಷ್ಮಣಂಗೆ ಆಗ್ಲೇ ಆಲ್ರೆಡಿ ಬಂದಿತ್ತು. ಎಲ್ಲಿದೆ ಅದು? ಅದು ಆ ಕಡೆ ತಗೊಂಡೋಗಿತ್ತು. ಅದು ಮದ ಬಂದಾಗ ಇಲ್ಲಿ ಕರ್ಕೊಂಬರಲ್ಲ ಈ ಕಡೆಗೆ? ಆ ಸ್ಮೆಲ್ಲಿಗೆನೆ ಆನೆಗಳು ಬರಲ್ಲ. ಮತ್ತೆ ಅವು ಜಗಳದ ಬಂದು ಹೊಡಿತವೆ ಇಲ್ಲಿ ಆನೆಗಳಿಗೆ. ಈಗ ಕಾಡಲ್ಲಿ ನೋಡಿ ಮದ ಬಂದಾಗ ಹೆಂಗೆ ಗೊತ್ತಾ, ಒಂದು ಆನೆ ಹೆಣ್ಣಾನೆ ಜೊತೆಗೆ ಇನ್ನೊಂದು ಆನೆ ಹೋಗಿರ್ತದೆ. ಅದೇನಾಗುತ್ತೆ, ಇದು ಫುಲ್ ಸ್ಟ್ರಾಂಗ್ ಆಗಿರ್ತದೆ. ಇದಕ್ಕೆ ಲೈಟಾಗಿ ಬಂದಿರುತ್ತೆ, ಇದಕ್ಕೆ ಸ್ಟ್ರಾಂಗ್ ಇರ್ತದೆ. ಈ ಲೈಟಾಗಿ ಬಂದಿರೋ ಆನೆನ ಹೋಗಿ ಇನ್ನೊಂದು ಸ್ಟ್ರಾಂಗ್ ಇರೋದು ಬಂದು ಹೊಡೆದು ಕೊಲ್ಲೋದು, ಇದು ಕ್ರಾಸ್ ಮಾಡ್ಬೇಕು, ಅದು ಕ್ರಾಸ್ ಮಾಡ್ಬೇಕು. ಅಂತ ಟೈಮಲ್ಲಿ ಹೊಡೆದು ಕೊಲ್ತವೆ ಆನೆಗಳು. ಎಷ್ಟೋ ತತ್ತೋಗಿದ್ವು ಆನೆ ಹೊಡೆದಾಡಿ. ಅದು ಮದ ಬಂದಾಗ್ಲೇ ಆ ಥರ. ಈಗ ಮದ ಬಂದಾಗ ನಿಮ್ಮ ಮಾತುಗಳನ್ನ ಕೇಳುತ್ತಾ? ಅದು ನಾವು ಅಷ್ಟು ಹುಷಾರಲ್ಲಿ ನಾವು ಇರ್ಬೇಕು. ಅದ್ರ ಮೂಡೇ ಚೇಂಜ್ ಇರ್ತದೆ. ತಪ್ಪು ಹೋಗಿ ಸ್ವಲ್ಪ ತಪ್ಪು ಹೋದ್ರೆ ನಾವು ಇಲ್ಲ ಅಂತ ಅಲ್ಲಿಗೆ ಅರ್ಥ. ಮೊದಲ ಟೈಮಲ್ಲಿ ಸ್ವಲ್ಪ ನೋಡಿ ಮಾಡಿ ಹೋಗಿ ಕೆಲಸ ಮಾಡ್ಬೇಕು. ಹೆಂಗೆ ಗೊತ್ತಾಗುತ್ತೆ? ಅದಕ್ಕೆ ಮತ್ತೆ ಉಚ್ಚೆ ಬಿಟ್ಟಿರ್ತದೆ, ಎರಡು ಹೋಲ್ ಇರ್ತದೆ, ಎರಡು ದಪ್ಪಾಗಿ ಹೋಲು ಸುರಿತಾ ಇರ್ತದೆ. ಎಷ್ಟು ಜನ ಇದ್ದೀರಾ ಇಲ್ಲಿ? ಇಲ್ಲಿ ಒಟ್ಟು 6 ಆನೆಗೆ 12 ಜನ. ಇಲ್ಲಿ ನಿಮ್ಮ ದಿನಚರಿ ಹೆಂಗಿರುತ್ತೆ ಬೆಳಗಿಂದ ಸಂಜೆವರೆಗೂ? ಬೆಳಿಗ್ಗೆ ಸಂಜೆ ಆನೆನೇ ದಿನಚರ ನಮಗೆ. ಆನೆ ನೋಡ್ಕೊಳ್ಳೋದೆ, ಅದಕ್ಕೆ ಫುಡ್ ಕೊಡೋದು, ಹೌದು, ಸ್ನಾನ ಮಾಡಿಸೋದು, ಗಾಡಿಗೆ ಸ್ವಲ್ಪ ಬಿಡೋದು, ಹೋಗಿ ಆನೆಗೆ ಅದಕ್ಕೆ ತಿನ್ನಂತ ಸೊಪ್ಪು ನಾವು ಕಡ್ಕೊ ಬರೋದು. ಈ ಸೊಪ್ಪೆಲ್ಲ ಇಲ್ಲಿಗೆ ನಾವೇ ಹೋಗಿ ತರ್ಬೇಕು ಕಾಡಲ್ಲಿ ಹೋಗಿ. ಊರಲ್ಲಿ ಯಾರೋ ಹೊಲಗಿಲ್ಲ ಅದ್ರಲ್ಲಿ ಇದ್ರೆ ಕೇಳಿ. ಏನ್ ಸೊಪ್ಪು? ಅದು ಆಲದ್ದು, ಕರ್ಜಲೆ, ಮತ್ತೆ ಇದು ನಂದಿ ಬೀಟಿ. ಈ ಬೈನೆ ಸೊಪ್ಪು ಬೈನೆ ತಿಂತದೆ, ಬೇಗ ಬೇದಿ ಆಗ್ತದೆ. ಬೈನೆ ಚಂದ ತಿಂತದೆ, ಅವಕ್ಕೆಲ್ಲ ಬೇಗ ಬೇದಿ ಆಗ್ತದೆ. ಅದಕ್ಕೆ ಕೊಡಲ್ಲ ಈಗ ಅಷ್ಟು. ಅಲ್ಲಿ ಕರ್ಜಲೆ, ಆಲೆ, ಬಸುರಿ, ಗೋಣಿನೂ ಕೆಲವು ಬೇದಿ ಆಗ್ತದೆ. ಅದು ದೂರಕ್ಕೆ ಒಂದೊಂದು ಕೊನೆ ಹಾಕೋಗುತ್ತೆ ಅಷ್ಟೇ. ಇಲ್ಲ ಹತ್ರ ಅದು ಯಾವುದೂ ಸಿಕ್ಕಿಲ್ಲ ಅಂದಾಗ ಈ ಕಡೆ ನಮ್ಮ ಕಡೆಯಲ್ಲಿ ನಂದಿ, ಬೀಟಿ, ಗೊದ್ದ, ನೊರೆಗೊದ್ದ ಅಂತ ಇರ್ತದೆ. ಹೊಟ್ಟೆ ನೋವು ಬೇದಿ ಅಂತ ಆದಾಗ ಮತ್ತಿದು ಮತ್ತೆ ನೇರ್ಲೆದು ಅಂತ ಕಡ್ದಾಕ್ತೀವಿ.
ಇದು ಮೈಸೂರು ದಸರಾಗೆ ದುಬಾರೆಯಿಂದ ಹೋಗುತ್ತಾ? ಅದು ಎಲ್ಲ ಕ್ಯಾಂಪೇ ಸೆಲೆಕ್ಷನ್ ಮಾಡ್ತಾರೆ. ಹಾಂ ನಮ್ಮ ಕರ್ನಾಟಕ ಎಷ್ಟು ಆನೆ ಕ್ಯಾಂಪ್ಗಳಿರ್ತವೆ ಹಾಂ ಎಲ್ಲ ಕ್ಯಾಂಪಲ್ಲಿ ಸೆಲೆಕ್ಷನ್ ಮಾಡಿ ಅಲ್ಲಿ ಶಿಶು ಆನೆ ಅಂತ ಡಾಕ್ಟ್ರು ಸೆಲೆಕ್ಷನ್ ಮಾಡಿ ಇದು ಮಾಡಿ ಹ್ಞೂ ಅಲ್ಲಿ ಓಡಬಾರ್ದು, ಗಾಬರಿ ಆಗಬಾರ್ದು, ಗಲಾಟೆ ಮಾಡಬಾರ್ದು, ಅವೆಲ್ಲ ಸಿಚುವೇಶನ್ ನೋಡ್ಕೋಬೇಕಲ್ಲ ಅವರು. ಹೌದು ಇಲ್ಲಾಂದ್ರೆ ಅವ್ರಿಗೆ ರಿಮಾರ್ಕ್ ಬರ್ತದಲ್ಲ, ಇವು ಎಂತ ಆನೆ ತಂದಿದ್ದೀರಿ ದಸರಾಕ್ಕೆ ಅಂತಾರ ಸೆಲೆಕ್ಷನ್ ಮಾಡಿದ್ದೀರ ಅಂತ. ಹಾಂ ಅಲ್ಲಿ ದಸರಾಗೆ ತಗೊಂಡು ಹೋದ್ಮೇಲೆ ಅಲ್ಲೂ ಮತ್ತೆ ಟ್ರೈನ್ ಮಾಡ್ತಾರೆ ಅನ್ಸುತ್ತಲ್ಲ ಅಲ್ಲಿ, ಅಂದರೆ ಸಿಕ್ಕಾಪಟ್ಟೆ ಜನ ಇರ್ತಾರೆ, ಅಡ್ಜಸ್ಟ್ ಆಗಬೇಕಲ್ಲ. ಅಲ್ಲಿ ಸೌಂಡು, ಪಟಾಕಿ, ಎಷ್ಟು ಮಾಡ್ಬೇಕು ಒಂದು ದಿನಕ್ಕೆ ಇಂಥವು? ಇಂಥವು ನಾವು ಕಟ್ಟಿದಂಗೆ ಹಾಂ ಅಂದರೆ 50 ಬರ್ತವೆ. ಅಂದರೆ ಒಂದು ಆನೆಗೆ ಇಷ್ಟೇ ತಿನ್ನಿಸ್ಬೇಕು ಆ ಥರ ಏನಿಲ್ಲ. ಅಂದರೆ ಇದು ಮಾಡ್ತೇವೆ 4 ಅಂತೆ ಹುಲ್ಲು, 20 kg ಭತ್ತ ದಿನಕ್ಕೆ, 2 ಕಾಯಿ, 2 ಅಚ್ಚು ಬೆಲ್ಲ. ಆನೆಗೆ 5 ರಿಂದ 7 8 ಮುದ್ದೆ ದಿನಕ್ಕೆ ಈ ಥರ ಇರ್ತದೆ. ಇದೆಲ್ಲ ಬಿಟ್ಟು ಮತ್ತೆ ಹುಲ್ಲು ಎಕ್ಸ್ಟ್ರಾ ತಗೊಂಬರ್ಬೇಕು, ಸೊಪ್ಪು. ಮತ್ತೆ ಅದಕ್ಕೆ ಬೇಕಲ್ಲ ಅದೇ, ಅಷ್ಟು ದೊಡ್ಡ ಬಾಡಿಗೆ ಇದಿಷ್ಟೇ ಸಾಲೋದಿಲ್ಲ, ಸೊಪ್ಪು ತಂದು ಹಾಕ್ಲೇಬೇಕು. ನಾವು ಎಷ್ಟು ಸಣ್ಣ ಬಾಡಿಗೆ ಎಷ್ಟು ಗಲಾಟೆ ಮಾಡ್ತೀವಿ, ಎಷ್ಟು ಹೊಡೆದಾಡ್ತೀವಿ, ಅಷ್ಟು ಆ ದೊಡ್ಡ ಬಾಡಿಗೆ ಮನುಷ್ಯಗಾರೆ ಬಾಯಿ ಇದೆ ಕೇಳಕ್ಕೆ ಮತ್ತೆ